ಹಾಯ್ ಹಲೋ ನಮಸ್ಕಾರ ಮಾತ್ರಿಗಳ ಯಾನಿಕ್ಕಿನ ಸುಶಾಂತ್ ಬೇನೂರು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಮೊರಂಡ ಲಾಗ್ ಕಂಟಿನ್ಯೂ ಮಾಡ್ತದಲ್ಲ ಅದಪ್ಪ ನಮ್ಮ ಬ್ಯಾಂಗ್ಳೂರ್ ಬಸ್ ಲಾಗ್ ಮಾಡ್ತಿದ್ದೆ ಆ ಲಾಗ್ ನಿಮಗೆ ಕಂಟಿನ್ಯೂ ಮಾಡ್ತದಲ್ಲ ಸೊ ಆವಾಗನ ನನ್ನ ಮೊರಂಡ ಡ್ರೈವರ್ ಬೇರೆ ಇದ್ದಾರೆ ಇನ್ನಿತ ಡ್ರೈವರ್ ಬೇರೆ ಸೊ ನೈಟ್ ಎಂಚೆಪ್ಪು ನೈಟ್ ಬೀಟ್ ಎಂಚೆಪ್ಪು ಪಂಡ ಬಸ್ ನೈಟ್ ಎಂಚ ಮಾತ್ರ ಡ್ರೈವರ್ ಕಂಡಕ್ಟ್ ಇರ್ತಾರೆ ಸೊ ಅಕ್ಕ ಪರಿಚಯ ಇದು ಮಾಡ್ತಂಗ ಸೊ ಫಸ್ಟ್ ಅದು ಬರ್ತದೆ ಡ್ರೈವರ್ನ ಪರಿಚಯ ಮಾಡ್ತಂಗ ನಾವು ಮಾತಾಡಲ್ಲ. ಹಾಯ್ ಹಲೋ ಹೇಗಿದ್ದೀರಣ್ಣ? ಸೂಪರ್. ಯಾವರು ನಿಮ್ದು? ಸುಳ್ಯದಿಂದ ಬಂದಿರೆ. ಸೊ ನಮ್ಮ ಇನಿ ಮೇರ್ನ ಇಂಟ್ರೊಡ್ಯೂಸ್ ಕನ್ನಡ ಮಾಡ್ತೊಂದಲ್ಲ ದಯಗೆ ಪಂಡ ಮೇರ್ಲ ಕನ್ನಡದಾರು ಮುರಣಿತ್ತಿನ ವಿಘ್ನೇಶನ್ ಎಲ್ಲ ಕನ್ನಡದಾರು ಅಂಚ ಮೇರ್ಲ ಕನ್ನಡದಾರು ಸೊ ಮೇರು ಸುಳ್ಯದಾರು ತುಳು ಕಲ್ತಿದ್ದೀರಿ ನನ್ನ ಸೊ ಕನ್ನಡ ಪಾತ್ರಗ. ಸೊ ಅಣ್ಣ ಎಷ್ಟು ವರ್ಷದಿಂದ ಸರ್ವಿಸ್ ಇದೆ ಬಸ್ಸಲ್ಲಿ? ನಾನು ಬಸ್ಸಲ್ಲಿ ಒಂದು 2 ವರ್ಷ. ಓಕೆ, ಯಾವ್ದೆಲ್ಲ ಬಸ್ ಮಾಡಿದ್ದಾರೆ ಎಷ್ಟುವರೆಗೆ? ಮಾಡಿದ್ದೀನಿ, ಸ್ವೀಟ್ ಮಾಡಿದ್ದೀನಿ. ಓಕೆ, ಎಷ್ಟು ವರ್ಷದಲ್ಲಿ ಡ್ರೈವಿಂಗ್ ಫೀಲ್ಡ್ಗೆ ಬಂದಿದ್ದೀರಾ? ನಾನು 2019 ಹಾಯ್ ಹಲೋ ನಮಸ್ಕಾರ ಅಣ್ಣ. ನಮಸ್ತೆ. ಎಲ್ಲಿಂದ ಬರ್ತಿರೋದು ನೀವು? ನಾವು ಸುಳ್ಯ. ಸುಳ್ಯದಿಂದ. ಓಕೆ, ಸ್ಲೀಪರ್ ಬಸ್ಸಲ್ಲಿ ಎಷ್ಟು ಸಲ ಡ್ಯೂಟಿ ಮಾಡಿದ್ದೀರಾ ನೀವು? ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಿದ್ದೀರಾ? ನಾನು ಸ್ಲೀಪರ್ ಗಾಡಿಯಲ್ಲಿ ಒಂದು 2 ವರ್ಷ ಆಯ್ತು. 2 ವರ್ಷದಿಂದ. ಮುಂಚೆ ಟೂರಿಸ್ಟ್ ಮಾಡಿದ್ದೇನೆ, ಟ್ರಾವೆಲ್ ಗಾಡಿಯಲ್ಲಿ ಮಾಡಿದ್ದೀನಿ, ಹಾ ಹಾಗೆ ಮತ್ತೆ ಕ್ಯಾಂಟರ್ ಗಾಡಿಯಲ್ಲಿ ಮಾಡಿದ್ದೀನಿ. ಹಾ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ನಿಮಗೆ ಡ್ರೈವಿಂಗ್ ಅಲ್ಲಿ? ಟ್ರೈನಿಂಗಲ್ಲಿ ಒಂದು 6 ವರ್ಷ ಆಯ್ತು. 6 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು. ಸೊ ಮುಂಚೆ ನಾನು ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹಾ, ಯಾವ ಸ್ಲೀಪರ್ ಬಸ್ ಅಲ್ಲ? ಸ್ಲೀಪರ್ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಹಾ. ಲಾರಿಯಲ್ಲಿ 2 ಟ್ರಿಪ್ ಕಂಡಕ್ಟರ್ ಆಗಿ ಮಾಡಿದ್ದೇನೆ. ಹಾ, ಮತ್ತೆ ಯಾವ್ದೆಲ್ಲ ಬಸ್ ಡ್ರೈವಿಂಗ್ ಮಾಡಿದ್ದೀರಾ? ಅಂದ್ರೆ ಸ್ಲೀಪರ್ ಬಸ್ ಅಲ್ಲಿ ಯಾವ್ದೆಲ್ಲ ಬಸ್ ಡ್ರೈವಿಂಗ್ ಮಾಡಿದ್ದೀರಾ? ಸ್ಲೀಪರಲ್ಲಿ ಗೌರಿಶಂಕರ್ ಮಾಡಿದ್ದೇನೆ. ಹಾ. ಒಂದು ನಮ್ದು ಸುಳ್ಯ ರೂಟ್ ಅಲ್ಲಿ ಓಡುತ್ತೆ. ಹಾ ಇನ್ನೊಂದು SMS ಅಲ್ಲಿ ಹಾ. ಇದು ಧರ್ಮಸ್ಥಳ ಕಟೀಲ್ ರೂಟ್ ಅಲ್ಲಿ ಮಾಡಿದ್ದೀನಿ. ಇನ್ನೊಂದು ಮಂಗಳೂರು ರೂಟ್ ಅಲ್ಲಿ SMS ಓಡುತ್ತೆ, ಅದನ್ನು ಮಾಡಿದ್ದೀನಿ. ಓಕೆ, ನಿಮ್ ಪ್ರಕಾರ ಅಂದ್ರೆ ಇವಾಗ SMS ಅಲ್ಲಿ ಹೇಗೆ ಉಂಟು ಡ್ಯೂಟಿ? SMS ಅಲ್ಲಿ ತೊಂದರೆ ಇಲ್ಲ. ಹಾ ಒಳ್ಳೆ ಪಾಠ ಕೂಡ ಒಳ್ಳೆ ಉಂಟು, ಹಾ ಹಾಗೆ ರೆಸ್ಟ್ ಇದೆ, ಹಾ. ತೊಂದರೆ ಇಲ್ಲ. ಓಕೆ, ರೆಸ್ಟ್ ಇದೆ. ಈಗ ನಿಮ್ಗೆ ಸ್ಲೀಪರ್ ಬಸ್ ಅಲ್ಲಿ ಹೇಗೆ ಅನಿಸುತ್ತೆ? ಅಂದ್ರೆ ಸ್ಲೀಪರ್ ಬಸ್ ಅಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ ಈ ಲೈಫ್ ಎಲ್ಲ ಸ್ಲೀಪರ್ ಬಸ್ ಇದ್ದು? ಸ್ಲೀಪರ್ ಬಸ್ ಅಂದ್ರೆ ಸ್ವಲ್ಪ ನಿದ್ದೆ ಕೆಡಬೇಕು ಹಾ ರಾತ್ರಿ ಇಡೀ. ಮೈಯೆಲ್ಲ ಕಣ್ಣಾಗಿರಬೇಕು, ಯಾಕಂದ್ರೆ ರೋಡಲ್ಲಿ ಓಡಿಸೋದಿಗೆ ಯಾವ್ದಾದ್ರು ಯಾವ ಕೆಲಸದಲ್ಲಿ ಆದ್ರೂ ಒಂದು ಸ್ವಲ್ಪ ಇದು ಮಾಡಬಹುದು, ಉದಾಸೀನ ಎಲ್ಲ ಮಾಡಬಹುದು. ಡ್ರೈವಿಂಗ್ ಅಲ್ಲಿ ಆತರ ಅಲ್ಲ. ಡ್ರೈವಿಂಗ್ ಎಲ್ಲ ಉದಾಸೀನ ಮಾಡ್ಲಿಕ್ಕಿಲ್ಲ. ನಾನು ಸ್ಟೇರಿಂಗ್ ತಿರ್ಸುದಿಲ್ಲ ಅಂತ ಹೇಳಿದ್ರೆ ಹಾ. ಆಗುದಿಲ್ಲ. ಹ್ಮ್, ಹಾಗೆ ಡ್ರೈವಿಂಗ್ ಒಂದು ಉದಾಸೀನ ಇಲ್ಲದ ಕೆಲಸ ಅಂತ ಹೇಳಿ ನಾನು ಅನ್ಕೊಂಡೆ. ಹೌದಾ? ಓಕೆ, ಈಗ ರಾತ್ರಿ ಇಡೀ ನಿದ್ದೆ ಕೆಡ್ಬೇಕಲ್ಲ, ನಿಮ್ಗೆ ಈಗ ರಾತ್ರಿ ಇಡೀ ನಿದ್ದೆ ಕೆಟ್ಟು ಅಭ್ಯಾಸ ಇದೆಯಾ? ನಾನು ಮುಂಚೆನಲ್ಲಿ ತರಕಾರಿ ಲೈನ್ ಅಲ್ಲಿ ಇರ್ಬೇಕಾದ್ರೆ ನಿದ್ದೆಗೆಡ್ತಾ ಇದ್ದೆ. ನಿದ್ದೆ ಕೆಡ್ತಿದ್ರಿ. ಓಕೆ, ಬೆಳಿಗ್ಗೆ ಆಗುವಾಗ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಅದೆಲ್ಲ ಏನು ಬರೋದಿಲ್ಲ? ಇಲ್ಲ ಇಲ್ಲ, ನಾವು ಆಗ್ಲೆಲ್ಲ ರೆಸ್ಟ್ ಮಾಡ್ತೀವಲ್ಲ. ಹಾ, ಹಗಲೆಲ್ಲ ರೆಸ್ಟ್ ಮಾಡಿ. ಓಕೆ, ಈ ಆದ್ಮೇಲೆ ಕರೆಕ್ಟ್ ಆಗುತ್ತೆ. ಕೆಲವರಿಗೆ ಈಗ ನಿದ್ದೆಗೆಡುದೆಲ್ಲ ಆಗುದಿಲ್ಲಲ್ಲ. ಈಗ ಡ್ರೈವರ್ಸ್ ಲೈಫ್ ಅಂದ್ರೆ ಅವ್ರು ನಿದ್ದೆಗೆಡಲೇಬೇಕು, ಯಾಕಂದ್ರೆ ಅವರನ್ನು ನಂಬಿ ಹಿಂದೆ ಪ್ಯಾಸೆಂಜರ್ ಎಲ್ಲ ಇರ್ತಾರಲ್ಲ. ಸೊ ನಿಮ್ಗೆ ನಿದ್ದೆ ಬರ್ತದೆ ಡ್ರೈವಿಂಗ್ ಅಲ್ಲಿ ಇರುವಾಗ? ಈಗ ಹೋಗುವಾಗ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ನಿದ್ದೆ ಬರುತ್ತಾ? ಸೆಕ್ಷನ್ ಅಲ್ಲಿ ನಿದ್ದೆ ಬರುದಿಲ್ಲ, ಏನೇ ಒಂದು ಸ್ಟ್ರೆಚ್ ಇರುತ್ತಲ್ಲ ಹೈವೇಲೆಲ್ಲ ಸ್ವಲ್ಪ ನಿದ್ದೆ ಬರ್ತದೆ. ಹಾ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡಿದ್ರೆ ನಿದ್ದೆ ಬರುದಿಲ್ಲ. ನಿಮ್ ಪ್ರಕಾರ ಡಬಲ್ ಡ್ರೈವರ್ ಓಕೆನಾ, ಸಿಂಗಲ್ ಡ್ರೈವರ್ ಬೆಸ್ಟಾ? 400-450 ಕಿಲೋಮೀಟರ್ ಮೇಲೆ ಡಬಲ್ ಡ್ರೈವರ್ ಬೇಕು ಹಾ. ಎಲ್ಲ ಗಾಡಿಗೆ. ನಮ್ದು ಅಷ್ಟು ಲಾಂಗ್ ಇಲ್ಲ, 400 ಕಿಲೋಮೀಟರ್ ಇರುತ್ತೆ. ಓಕೆ, ಈಗ ಡ್ರೈವರ್ ಓಡಿಸ್ಬೋದು ಆರಾಮ. ಈಗ ಡಬಲ್ ಡ್ರೈವರ್ ಅಂದ್ರೆ ಎಷ್ಟೊತ್ತು ಕೂತ್ಕೊಳ್ತಾರೆ ಅವರು? ಅದು ಅವರ ಇದ್ರ ಮೇಲೆ ಡಿಪೆಂಡ್. ಹಾ. ಇದಕ್ಕೆ ಓಡಿಸ್ತಾರೆ ಅವರವರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ನೆಕ್ಸ್ಟ್ ಅಣ್ಣ, ಇದು ಯಾವ್ದೆಲ್ಲ ಗಾಡಿ ಬಿಟ್ಟಿದ್ದೀರಾ ನಿಮ್ ಫೀಲ್ಡ್ ಅಲ್ಲಿ? ಯಾವ್ದೆಲ್ಲ ಗಾಡಿ? ಟಾಟಾ, ಭಾರತ್ ಬೆನ್ಸ್ ಬಿಟ್ರೆ ಲೈಲ್ಯಾಂಡ್. ಲೈಲ್ಯಾಂಡ್. ಓಕೆ, ಯಾವ್ದೆಲ್ಲ ಕಂಪನಿ ನಿಮ್ಗೆ ಗೊತ್ತು? ಈಗ ಬಸ್ನ ಫೀಲ್ಡ್ ಅಲ್ಲಿ ಯಾವ್ದೆಲ್ಲ ಕಂಪನಿ ಗೊತ್ತು? ಓಡ್ತಾ ಇರೋದು ಈಗ ಲೈಲ್ಯಾಂಡ್ ಹೈಯೆಸ್ಟ್. ಹಾ, ಲೈಲ್ಯಾಂಡ್ ಹೈಯೆಸ್ಟ್. ಬಿಟ್ರೆ ಭಾರತ್ ಬೆನ್ಸ್ ಓಡ್ತಾ ಇದೆ, ಐಷರ್ ಓಡ್ತಾ ಇದೆ. ಹಾ ಇನ್ನು ಟಾಟಾ ಇದೆ, ಗಾಡಿಗಳು ಇದೆ ಟಾಟಾ. ಓಕೆ. ಭಾರತ್ ಬೆನ್ಸ್ ಎಲ್ಲ ಒಳ್ಳೆ ಒಳ್ಳೆ ಗಾಡಿ ಬಿಡ್ತಾ ಇದ್ದಾರೆ. ಲೈಲ್ಯಾಂಡ್ ನೋಡಿದ್ರು ಒಳ್ಳೆ ಒಳ್ಳೆ ಗಾಡಿ ಇದೆ. ಮೈಲೇಜ್ಗೆ ಎಲ್ಲ ಕಂಪೇರ್ ಮಾಡಿದ್ರೆ ಲೈಲ್ಯಾಂಡ್ ಬೆಸ್ಟ್. ಈಗ ಕೆಪಾಸಿಟಿ ಯಾವ್ದ್ರಲ್ಲಿ ಜಾಸ್ತಿ, ಭಾರತ್ ಬೆನ್ಸ್ ಆರ್ ಲೈಲ್ಯಾಂಡ್ ಅಲ್ಲಿ ಕೆಪಾಸಿಟಿ? ಇದ್ರೆ ಅದು ಇನಿಷಿಯಲ್ ಪಿಕಪ್ ಎಲ್ಲ ಇದೆ ಭಾರತ್ ಬೆನ್ಸ್. ಹಾ ಇದು ತೊಂದ್ರೆ ಇಲ್ಲ, ಬ್ಯಾಟಲೆಲ್ಲ ಉಳ್ಕೊಂಡು ಬಂದ್ರೆ ಒಳ್ಳೆ ಪಿಕಪ್ ಇದೆ. ನಿಮ್ ಪ್ರಕಾರ ಇದು ಗೇರ್ ಗಾಡಿ ಒಳ್ಳೇದಾ ಅಥವಾ ಓಲ್ವೋ ತರ ಇದೆಲ್ಲ ಓಲ್ವೋ ಆಟೋಮೆಟಿಕ್ ಗಾಡಿ ಅಲ್ಲ ಅದೆಲ್ಲ ಒಳ್ಳೇದಾ? ಗೇರ್ ಗಾಡಿ ಒಳ್ಳೆ. ಗೇರ್ ಗಾಡಿ ಒಳ್ಳೇದು. ನೀವು ಫಸ್ಟ್ ಇಂದ ಫೀಲ್ಡ್ಗೆ ನೀವು ಆಟೋಮೆಟಿಕ್ ಓಡಿಸಿದ್ದೀರಾ? ಓಡಿಸ್ಲಿಲ್ಲ ನಾನು. ಓಲು ಓಲೋ ಯಾವ್ದು ಓಡಿಸ್ಲಿಲ್ಲ. ಓಲೋ ಸಪರೇಟ್ ಲೈಸೆನ್ಸ್ ಇದೆ. ಹಾ, ಆಗಿಲ್ಲ ಮಾಸ್ಟರ್. ಹೌದಾ?
ಪೋಲೋ. ಈಗ ಈ ಬಸ್ಸಲ್ಲಿ ಎಷ್ಟು ಸೀಟ್ ಇದೆ ಒಟ್ಟು? ಇದು 32 ಬರ್ತಿದೆ. 32 ಇದೆ ಸೀಟ್. ಓಕೆ, ಈ ಸೀಸನ್ ಅಲ್ಲಿ 32 ಫುಲ್ ಆಗುತ್ತಾ? ಸೀಸನ್ ಹಬ್ಬಗಳ ಟೈಮಲ್ಲೆಲ್ಲ ಫುಲ್ ಆಗುತ್ತೆ. ಫುಲ್ ಆಗುತ್ತೆ. ಫುಲ್ ಆಗುತ್ತೆ. ಹಾ, ಅಂದ್ರೆ ಸ್ವಲ್ಪ ಒಂದು 4-5 ಸೀಟ್ ಉಳಿತಾರೆ. ಹೌದಾ? 4-5 ಸೀಟ್ ಉಳಿಯುತ್ತೆ. ಅಂದ್ರೆ ಈಗ ಸೀಸನ್ ಅಂದ್ರೆ ಯಾವ್ದೆಲ್ಲ ಸೀಸನ್ ಬರುತ್ತೆ ನಮ್ಗೆ? ಹಬ್ಬಗಳಂದ್ರೆ ಯಾವ್ದೆಲ್ಲ ಹಬ್ಬಗಳು ಬರುವಾಗ ಒಂದು ನಿಮ್ ಪ್ರಕಾರ ಫುಲ್ ಆಗುತ್ತೆ ಹೋಗುತ್ತೆ ಬಸ್? ನವರಾತ್ರಿ ಟೈಮಲ್ಲಿ ಫುಲ್ ಆಗುತ್ತೆ. ಹಾ, ಇನ್ನೊಂದು ಗವರ್ಮೆಂಟ್ ಹಾಲಿಡೇಸ್ ಇದ್ರೆ ಫುಲ್ ಆಗುತ್ತೆ. ಹಾ. ಮತ್ತೆ ವೀಕೆಂಡ್ಸ್ ಅಲ್ಲಿ ದೀಪಾವಳಿಗೆ, ಹಾ. ದಸರಾ, ಇದು ಒಂದು ಕ್ರಿಸ್ಮಸ್ಗೆ, ಹ್ಮ್, ನ್ಯೂ ಇಯರ್, ಆ ಟೈಮಲ್ಲೆಲ್ಲ ಫುಲ್ ಆಗುತ್ತೆ ಗಾಡಿ. ಫುಲ್ ಆಗುತ್ತೆ. ಓಕೆ, ನಿಮ್ದು SMS ಇದು ಟೋಟಲ್ 4 ಗಾಡಿ ಉಂಟಲ್ಲ? 4 ಗಾಡಿ. 2 BS3 BS4. ಓಕೆ, ನಿಮ್ ಪ್ರಕಾರ ಯಾವ್ದೆಲ್ಲ ಓಡಿಸಿದಿರಿ ಇದರಲ್ಲಿ SMS ಅಲ್ಲಿ? SMS ಅಲ್ಲಿ ನಾನು BS3 ಮಾಡಿದ್ದೀನಿ, BS4 ಮಾಡಿದ್ದೀನಿ. ಯಾವ್ದು ಬೆಸ್ಟ್ ನಿಮ್ ಪ್ರಕಾರ? ಅಂದ್ರೆ BS3 ಕೂಡ ಆಗ್ಬೋದು, ಅಂದ್ರೆ BS4 ಬೆಸ್ಟ್. ಸೇಫ್ಟಿಗೆ ರಿಟಾರ್ಡರ್ ಬ್ರೇಕ್ ಎಲ್ಲ ಇದೆ. ಹಾ. ಒಂಥರ BS4 ಒಳ್ಳೇದು. ಈಗ ಗಾಡಿ ಮೇಂಟೆನೆನ್ಸ್ ಎಲ್ಲ ಹೇಗೆ ಬರುತ್ತೆ ಅಣ್ಣ? ಗಾಡಿ ಈಗ ಘಾಟಿ ಇಳಿಸುವ ಗಾಡಿಗಳು, ಘಾಟಿ ಹಚ್ಚುವ ಗಾಡಿಗಳಿಗೆ, ಹಾ. ಹೈವೇ ಟು ಹೈವೇ ಹೊಡೆಯುವ ಗಾಡಿಗಳಿಗೆ ಡಿಫ್ರೆನ್ಸ್ ಇರುತ್ತೆ. ಹಾ, ಹಾಗೆ ಘಾಟಿಯಲ್ಲಿ ಓಡಾಡುವ ಗಾಡಿಗಳಿಗೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಹೌದಾ? ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ಹೇಗೆ? ಈಗ ಟೈರ್ ಟೈರ್ ಸಿಗುತ್ತೆ, ಮತ್ತೆ ಲೈನರ್. ಅಂದ್ರೆ ಲೈನರ್ ಎಷ್ಟು ಟ್ರಿಪ್ಪಿಗೆ ಒಮ್ಮೆ ಓಡಿಸ್ಬೇಕು? ಲೈನರ್ ಅಂದ್ರೆ ಇದು ನಾವು ಅಭ್ಯಾಸದಲ್ಲಿ ಚೆಕ್ ಮಾಡ್ತಾನೆ ಇರ್ಬೇಕು. ಹಾ, ಹಾ. ಯಾವಾಗ ಕಡಿಮೆ ಅಂತ ಅನಿಸ್ತದೆ, ಯಾಕಂದ್ರೆ ಹೇಳಕ್ಕಾಗುದಿಲ್ಲ ಗಾಡಿ ಅಂತ. ಹಾ, ನಾವು ಘಾಟಿಯಲ್ಲಿ ಓಡೋದ್ರಿಂದ ಗೊತ್ತಾಗುದಿಲ್ಲ. ಅವಾಗ ಮೆಕ್ಯಾನಿಕ್ ಕಳಿಸಿ ನೋಡ್ತಾ ಇದ್ರೆ ನಮಗೆ ಒಳ್ಳೇದು. ನಮ್ಮ ಸೇಫ್ಟಿ, ಪ್ಯಾಸೆಂಜರ್ ಸೇಫ್ಟಿ, ಹಾ. ಕಂಪನಿಯಲ್ಲಿ ಕೆಲಸ ಎಲ್ಲ ಕ್ಲೀನ್. ಹಾ. ಓಕೆ, ನಿಮ್ ಪ್ರಕಾರ ಈಗ BS3 BS4 BS6 ಎಲ್ಲ ಗಾಡಿ ಬಂದಿದೆಲ್ಲ, ಯಾವ್ದು ಒಳ್ಳೇದು? BS6 BS4 BS3 ಎಲ್ಲ? ಅದು ಒಳ್ಳೇದೇ. ಅಂದ್ರೆ BS3 ಜಮಾನಕ್ಕೆ ಹೋಲಿಸಿದ್ರೆ ಇವಾಗ BS4 ಮತ್ತೆ BS6 ಒಳ್ಳೇದು. ಹಾ. ಅಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ BS6ಗೆ. ಹಾ, ಎಲ್ಲರೂ ಲೈಕ್ ಮಾಡೋದು BS3ನೇ. ಹಾ. ಓಕೆ, ನೀವು ಫಸ್ಟ್ ಬಿಟ್ಟ ಗಾಡಿ ಯಾವುದು? ನಾನು ಫಸ್ಟ್ಗೆ BS2 ಗಾಡಿ. BS2. ಹಿಂದ್ಗಡೆ ಲಿವರ್ ಇರುತ್ತಲ್ಲ, ಹಾ. ಡಬಲ್ ನ್ಯೂಟ್ರಲ್ ಗಾಡಿ ಓಡಿಸಿದೆ. ಹಾ, ಹಾ, ಇದೆ, ಹಾ, ಅದನ್ನು ಓಡಿಸ್ತಾ ಇದ್ದೆ. ಹಾ, ಅದಾದ್ಮೇಲೆ ನಾನು BS3 ಇದಕ್ಕೆ ಬಂದೆ, ಸ್ಲೀಪರಿಗೆ. ಹಾ. ಸ್ಲೀಪರಿಂದ ಅಲ್ಲಿ ಒಂದು ವರ್ಷ ಮೇಲೆ ಮಾಡಿದ್ದೆ. ಹೌದು. ಓಕೆ, ಗೌರಿ ಸಂಘ. ಸುಳ್ಯ ರೂಟಲ್ಲಿ ಓಡಿದ್ದೆ. ಅದಾದ್ಮೇಲೆ SMS ಗೆ ಬಂದೆ. ಹಾ. ಓಕೆ, ಸ್ಲೀಪರ್ ಮತ್ತೆ ನಮ್ದು ಈ ಲೋಕಲ್ ಬಸ್ ಎಲ್ಲ ಇರುತ್ತಲ್ಲ, ಸ್ಲೀಪರ್ ಮತ್ತೆ ಲೋಕಲ್ ಬಸ್ಗೆ ಏನ್ ಡಿಫ್ರೆನ್ಸ್? ಆ ಬಸ್ ಅಲ್ಲಿ ಏನಿರುತ್ತೆ, ಈ ಬಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ? ಅಂದ್ರೆ ಅದು ಸೀಟರ್ ಗಾಡಿ. ಹಾ, ಸೀಟರ್ ಗಾಡಿ. ಒಂದು ಲೋಕಲ್ ಓಡಾಡೋದ್ರಿಂದ ಒಂದು 150 ಕಿಲೋಮೀಟರ್ ಒಳಗಡೆ ಹಾ. ಒಂದ್ ಸೈಡ್ ಇರುತ್ತೆ. ಹಾ. ಇದು ಆ ತರ ಅಲ್ಲ, ಇದು ನೈಟ್ ಸರ್ವಿಸ್ ಗಾಡಿ, ನೈಟ್ ಸರ್ವಿಸ್. ಸ್ಲೀಪರ್ ಬಸ್ ಗಾಡಿ. ಓಕೆ, ನೀವು ಸ್ಲೀಪರ್ ಅಲ್ಲಿ ಇವಾಗ ನಮ್ದು ಲೋಕಲ್ ಗಾಡಿಯಲ್ಲಿ ಗಾಡಿ ಗುಂಡಿಗೆಲ್ಲ ಬಿದ್ದಾಗೆಲ್ಲ ಗೊತ್ತಾಗ್ತದಲ್ಲ, ಸ್ಲೀಪರ್ ಗಾಡಿಯಲ್ಲಿ ಯಾಕೆ ಗೊತ್ತಾಗಲ್ಲ? ಇದರಲ್ಲಿ ಹಿಂದ್ಗಡೆ ಬಲೂನ್ ಬರುತ್ತೆ. ಹಾ, ಬಲೂನ್ ಇದೆ, Balloon system. ಫ್ರಂಟ್ ಬಲೂನ್ ಕೂಡ ಬರ್ತಾ ಇದೆ. ಹಾ. ಬಲೂನ್ ಗಾಡಿ ಅಂದ್ರೆ ಸ್ವಲ್ಪ ಆಕ್ಷನ್ ಇರುತ್ತೆ ಗಾಡಿ. ಆಕ್ಷನ್ ಇರುತ್ತೆ. ಯಾವ ತರ ಅಂದ್ರೆ ಈಗ ಗುಂಡಿಗೆ ಬಿದ್ದಾಗ ಗೊತ್ತಾಗುದಿಲ್ವಾ? ಅಷ್ಟು ಗೊತ್ತಾಗ್ತದ, ಅದು ಸ್ವಲ್ಪ ಗೊತ್ತಾಗುದಿಲ್ವಾ? ಸ್ವಲ್ಪ ಆಕ್ಷನ್ ಇರುತ್ತೆ, ಸ್ವಲ್ಪ. action. ಹಾ, ಸ್ವಲ್ಪ ಆಕ್ಷನ್ ಇರುತ್ತೆ. ನಮ್ದು ನಾರ್ಮಲ್ ಗಾಡಿಯಲ್ಲಿ ಏನೇ ಇರುವುದು? ನಾರ್ಮಲ್ ಗಾಡಿಯಲ್ಲಿ ನಾರ್ಮಲ್ ಕಟ್ಟೆ ಇರುತ್ತೆ, ಕಟ್ಟೆ. ಹಾ, ಕಟ್ಟೆ ಅಂತ ಹೇಳಿದ್ರೆ ಲೀಫ್ ಸಸ್ಪೆನ್ಷನ್ ಪ್ಲೇಟ್. ಆ ತರ ಅಂದ್ರೆ ಆ ಗಾಡಿ ಸ್ವಲ್ಪ ಹೊಂಡಕ್ಕೆಲ್ಲ ಬಿದ್ದಾಗ ಜಾಸ್ತಿ ಗಡ ಗಡ ಎಲ್ಲ ಆಗ್ತದಲ್ಲ, ಹೌದು. ಈ ಗಾಡಿ ಅಷ್ಟು ಗೊತ್ತಾಗುದಿಲ್ಲ. ಗಾಡಿ ಗೊತ್ತಾಗುದಿಲ್ಲ. ಓಕೆ, ಇದು ನಾವು ಗಾಡಿದ ಇಂಜಿನ್ ಎಲ್ಲ, ಇಂಜಿನ್ ಪ್ರಕಾರ ನಿಮ್ದು CRS ಹೌದಾ? ಇದು ಒಳ್ಳೆ ಇಂಜಿನ್. ಹಾ, ಡೈಲ್ಯಾಂಡ್ ಮತ್ತೆ ಇಂಜಿನಿಗೆಲ್ಲ ಹೇಳ್ಬೇಕಿಲ್ಲ, ಹಾ, ಒಳ್ಳೆ ಮೈಲೇಜ್ ಇದೆ. ಹಾ. ಓಕೆ, ಎಷ್ಟು ಕೊಡ್ಬೋದಣ್ಣ ನಿಮ್ ಪ್ರಕಾರ ಇವಾಗ ಈ ಗಾಡಿ ಎಷ್ಟು ಕೊಡ್ಬೋದು ಮೈಲೇಜ್? ಇವಾಗ ಇದು 4.5 ಕೊಡ್ತದೆ. ಹಾ. ಓಕೆ, ನೀವು ಬರುವಾಗ ಫುಲ್ ಟ್ಯಾಂಕ್ ಮಾಡಿ ಬರ್ತೀರಾ? ಬರ್ಬೇಕಾದ್ರೆ ಕಟೀಲಲ್ಲಿ ಫುಲ್ ಟ್ಯಾಂಕ್ ಇರುತ್ತೆ. ಹಾ, ಫುಲ್ ಟ್ಯಾಂಕ್ ಮಾಡಿ ಬಂದು ಒಂದು ಟ್ರಿಪ್ ಹೊಡಿಯೋಕಾಗುತ್ತಾ? ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಟ್ರಿಪ್ ಹೊಡಿಬೋದು ನೀವು? ಫುಲ್ ಟ್ಯಾಂಕ್ ಅಲ್ಲಿ ಒಂದು ಟ್ರಿಪ್ ಮಾಡಿ ಒಂದು ಸಿಂಗಲ್ ಬರ್ಬೋದು. ಹಾ. ಅಂದ್ರೆ ನಾವು ನಮ್ಮ ಕಂಪನಿಯಲ್ಲಿ ಆ ತರ ಇಲ್ಲ, ನಾವು ಒಂದು ಟ್ರಿಪ್ ಆದ್ಮೇಲೆ ಫುಲ್ ಟ್ಯಾಂಕ್ ಗಾಡಿ ಯಾವತ್ತು. ಓಕೆ, ಇದು ಡೀಸೆಲ್ ಬಾಕ್ಸ್ ಎಷ್ಟು ಇರುತ್ತೆ? ಎಷ್ಟು ಲೀಟರ್ ಡೀಸೆಲ್ ಬಾಕ್ಸ್ ಇರುತ್ತೆ ಇದರಲ್ಲಿ? ಇದು ದೊಡ್ಡ 400 ಲೀಟರ್ ಟ್ಯಾಂಕ್ ಇದೆ. ಹಾ, ಆ ತರ ನಾವು 230-240 ಲೀಟರ್ ಕುಡಿತದೆ ಇಲ್ಲಿಂದ ಹಾ. ಒಂದು ಟ್ರಿಪ್ಪಿಗೆ. ಹಾ. ಆ ತರ
ಇದು ಅಂದ್ರೆ ನಮ್ ಹೈವೇ ಅಲ್ಲಿ ಜಾಸ್ತಿ ಕುಡಿಯುತ್ತಾ ಘಾಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಕುಡಿಯುತ್ತಾ ಗಾಡಿ? ಘಾಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಕೊಡುತ್ತೆ, ಯಾಕಂದ್ರೆ ಗೇರ್ ಎಲ್ಲ ಕುಟ್ಕೊಂಡು ಬರ್ಬೇಕು. ಹಾ. ಹೈವೇ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಆರಾಮ್ಸೆ ಬರ್ಬೋದು. ಅವಾಗ ಮೈಲೇಜ್ ಬರುತ್ತೆ. ಘಾಟ್ ಸೆಕ್ಷನ್ ಅಲ್ಲಿ ಜಾಸ್ತಿ. ಗೇರ್ ಎಲ್ಲ ಕೊಡ್ತಾ ಇರ್ಬೇಕು, RPM ಎಲ್ಲ ರೈಸ್ ಆಗಿರುತ್ತೆ. ಹಾ ಹಾ. ನಿಮ್ ಮತ್ತೆ ಡ್ರಾಪಿಂಗ್ ಪಿಕಪ್ ಎಲ್ಲ ಹೇಗ್ ಮಾಡ್ತೀರಾ ಸ್ಲೀಪರ್ ಬಸ್ ಅಲ್ಲಿ? ನಮಗೆ ಚಾರ್ಟ್ ಬರುತ್ತೆ ಹಾ. ಇಷ್ಟು ಗಂಟೆಗೆ ಅಂತ. ಹಾ. ಫಸ್ಟ್ ಪಿಕಪ್ ಅಲ್ಲಿ ಕಟೀಲಿಂದ ಸ್ಟಾರ್ಟ್ ಆಗುತ್ತೆ. ಕಟೀಲಿ, ಕಿಂಜಿಗೋಳಿ, ಆ ಹಾ. ತರ ಬಂದು ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳ ಆಗಿ ಹಾ. ಬೆಂಗಳೂರು ಬರ್ತೀವಿ. ಹಾ. ಈ ಕಡೆ ಈ ರೂಟ್ ಆದ್ರೆ ಸ್ಟಾರ್ಟಿಂಗ್ ಯಶವಂತಪುರ ಆ ತರ ಬಂದು ಮೆಜೆಸ್ಟಿಕ್ ಬಂದು ಹಾ. ಕೇರ್ಪುರ ಬಂದು ಮಾರ್ತಳ್ಳಿ ಮೇಲೆ ಸಿಲ್ಕ್ ಬೋರ್ಡ್ ಬಂದು ಚಂದಾಪುರ ಹಾಲ್ಟ್ ಬೇಡ. ಓಕೆ, ನಿಮ್ದು SMS ಬಸ್ಸಿನ ರೂಟ್ ಒಮ್ಮೆ ಹೇಳ್ಬೋದಾ? ಯಾವ್ದೆಲ್ಲ ರೂಟ್ ಬಸ್ ಓಡ್ತದೆ ಅಂತ? ಮತ್ತು SMS ಅಲ್ಲಿ 2 ರೂಟ್ ಅಲ್ಲಿ ಗಾಡಿ ಆಪರೇಟ್ ಆಗುತ್ತೆ. ಹಾ. ಒಂದು ಇಲ್ಲಿ ಚಂದಾಪುರ ಟು ಕಟೀಲು, ಧರ್ಮಸ್ಥಳ ಮೇಲೆ, ಧರ್ಮಸ್ಥಳ, ಮೂಡುಬಿದ್ರೆ, ಕಾರ್ಕಳ, ಬೆಳ್ಮಾನ್, ಕಿನ್ನಿಗೋಳಿ, ಕಟೀಲು ಹಾ. ಒಂದು ರೂಟ್ ಆದ್ರೆ, ಹಾ. ಇನ್ನೊಂದು ರೂಟು ಚಂದಾಪುರದಿಂದ ಮಂಗಳೂರು ಮೇಲೆ ಹೋಗುತ್ತೆ, ಮಂಗಳೂರು ಮುಲ್ಕಿ ಮೇಲೆ. ಬೇರೆ ಏನಾದ್ರು ಫ್ಯೂಚರ್ ಇದೆ ನಿಮ್ ಬಸ್ಸಲ್ಲಿ ಅಣ್ಣ? ಬಸ್ಸಲ್ಲಿ ಅಂತ ಹೇಳಿದ್ರೆ ಎಲ್ಲ ಬರ್ತಿಗೆ ಇದು ನಾವು ಪಿಲ್ಲೋ ಪ್ರೊವೈಡ್ ಮಾಡ್ತೇವೆ, ಹಾ. ಹಾಗೆ ಬೆಡ್ಶೀಟ್ ಪ್ರೊವೈಡ್ ಮಾಡ್ತೇವೆ, ವಾಟರ್ ಬಾಟ್ಲ್ ಇದೆ ನಮ್ಮ ಬಸ್ಸಲ್ಲಿ ಹಾ. ಎಲ್ಲ ಕಸ್ಟಮರ್ಗೆ. ಹಾ. ಮತ್ತೆ ವಾಶ್ರೂಮ್ ಇದೆ, 2 ಕಡೆ ವಾಶ್ರೂಮ್ ಆಗ್ತಿದೆ ನಾವು ಗಾಡಿನ. ಹಾ. ಮತ್ತೆ ಏನಂತ ಹೇಳಿದ್ರೆ ನಮ್ಮ ಈ SMS ಅಲ್ಲಿ ನಮ್ಮ ಆ್ಯಪ್ ಅಲ್ಲಿ ಬುಕಿಂಗ್ ಮಾಡಿದ್ರೆ 12% ಡಿಸ್ಕೌಂಟ್ ಇದೆ. ಹಾ. ನಮ್ಮ ಆ್ಯಪ್ ಸ್ಕ್ಯಾನ್ ಮಾಡಿ ನಮ್ಮ ಬಸ್ಸಲ್ಲಿ ಬಂದವರು ಕಸ್ಟಮರ್ಗೆಲ್ಲ ಗೊತ್ತು, ಹಾ. 12% ಡಿಸ್ಕೌಂಟ್ ಇದೆ ನಮ್ಮ ಆ್ಯಪ್ ಅಲ್ಲಿ. ಅದು ಯಾವುದು SMS ಆಪ್ ಅಲ್ಲಿ? SMS ವೆಬ್ಸೈಟ್ ಅಲ್ಲ? SMS ವೆಬ್ಸೈಟ್ ಮತ್ತೆ SMS ಆ್ಯಪ್ ಅಲ್ಲಿ ಹಾ. ಸ್ಕ್ಯಾನ್ ಮಾಡಿದ್ರೆ ಬರುತ್ತೆ. ಹಾ, ಬರುತ್ತೆ. ಸೊ ಅಷ್ಟು ಫ್ಯೂಚರ್ ಈ ಬಸ್ಸಲ್ಲಿ ಐತೆ. ಅಂದ್ರೆ ಇವಾಗ ಇಲ್ಲಿಂದ ಬುಕ್ ಮಾಡಿದ್ರು ಬರುತ್ತೆ, ಊರಿಂದ ಬುಕ್ ಮಾಡಿದ್ರು 12% ಡಿಸ್ಕೌಂಟ್ ಬರುತ್ತೆ. ಹೌದು, ಮತ್ತೆ ಆ್ಯಪ್ ಅಲ್ಲಿ ಬುಕ್ ಮಾಡಬೇಕು. ನಿಮ್ದು ಆ್ಯಪ್ ಅಲ್ಲಿ ಬುಕ್ ಮಾಡ್ಬೇಕು. ಇಷ್ಟು ಫ್ಯೂಚರ್ ನಿಮ್ ಬಸ್ಸಲ್ಲಿ ಐತಲ್ಲ? ಬಸ್ಸಲ್ಲಿ